ಎಷ್ಟಪ್ಪ ನಿನ್ನ ಹಮಾಲಿ ಕೂಲಿ? ಕೇವಲ 2 ರೂಪಾಯಿ ಸ್ವಾಮಿ. ತೆಗೆದುಕೊಳ್ಳಪ್ಪ. ಇದು 5 ರೂಪಾಯಿ ಇದೆ, ನಿನ್ನ ಹಮಾಲಿ ಕೂಲಿಯನ್ನು ತೆಗೆದುಕೋ. ಬೇಡ ಸ್ವಾಮಿ, ನನಗೆ ಬೇಕಾಗಿರುವುದು 2 ರೂಪಾಯಿ ಮಾತ್ರ. ತೆಗೆದುಕೊಳ್ಳಪ್ಪ. ನನ್ನ ಹತ್ತಿರ ಚೇಂಜ್ ಇಲ್ಲ, ಇದನ್ನೇ ತೆಗೆದುಕೊಂಡು ಹೋಗು. ಅಣ್ಣ, ಅತ್ತಿಗೆ ಮನೆಯಲ್ಲಿ ಯಾರು ಇಲ್ಲವೇನಮ್ಮ? ಅತ್ತಿಗೆ, ಅತ್ತಿಗೆ, ಅಣ್ಣ ಯಾರು ಇಲ್ಲವೇ ಮನೆಯಲ್ಲಿ? ಯಾರೋ ನೀನು? ಪರಿಚಯ ಇಲ್ಲದವರ ಮನೆಯಲ್ಲಿ ಬಂದು ಇಲ್ಲದವರ ಹೆಸರನ್ನು ಎತ್ತಿ ಕರೆಯುತ್ತಿರುವಲ್ಲ, ಯಾರೋ ನೀನು? ಓಹೋ, ಹಳೆಯ ಪ್ರೇಯಸಿಯನ್ನು ಹುಡುಕಿಕೊಂಡು ಬಂದ ಪ್ರೇಮಶೇಖರ. ನನ್ನ ಅಣ್ಣ ನನಗೆ ಎತ್ತಿ ಎಲ್ಲಿಗೆ ಹೋಗಿದ್ದಾರೆ ಮಾಮ? ಎಲ್ಲಿಗೆ ಹೋಗಿದ್ದಾರೆ? ನೀವು ನಮಗ 14 ವಯಸ್ಸು ದಾಟಿದೆ. ನಾವು ಅದನ್ನ ಕೇಳ್ತೀವಿ. ಯಾಕೋ ಏನೋ ಇತ್ತಿತ್ತಲಾಗಿ ನನ್ನ ಪತಿ ದೇವರು ನನ್ನ ಮೇಲೆ ತಾತ್ಸಾರ ಭಾವನೆಯನ್ನು ತೋರಿಸ್ತಾ ಇದ್ದಾರೆ. ದೇವ ಬಸವೇಶ್ವರ ಪರಶಿವನ ನಂದಿ ಆದರೂ ವಾಹನವಾದರೂ ಈ ಭೂಲೋಕದಲ್ಲಿ ನಂದಿ ಅವತಾರ ತೊಳೆದು ಜನರ ಕಷ್ಟವನ್ನು ದೂರ ಮಾಡಲು ನೀನು ಅವತರಿಸಿದ್ಯಪ್ಪ. ಆದರೆ ಭೂಮಿ ತಾಯಿಯನ್ನು ಸೀಳೋದಕ್ಕೆ ಹೆಗಲು ಕೊಟ್ಟು ಜನರಿಗೆ ನಿಂತರೂ ನಿನ್ನನ್ನು ಹೊಡೆದು ಬಡಿದು ಮಾಡುತ್ತಾರೆ. ಅಂಥದ್ರಲ್ಲಿ ನನ್ನ ಪಾಡೇನಪ್ಪ, ಇವತ್ತು ಯಾಕೋ ಏನೋ ಬಲ್ಗನ್ ಬೇರೆ ತುಂಬಾ ಹಾರ್ತಾ ಇದೆ. ಪತಿ ದೇವರಿನ್ನೂ ಮನೆಗೆ ಬಂದಿಲ್ಲ. ಇಲ್ಲಿ ಏನಾಗುತ್ತೆ ಏನೋ ಅಂತ ತುಂಬಾ ಭಯವಾಗ್ತಾ ಇದೆ ನನಗೆ. ಯಾರೋ ನೀನು? ಸ್ವಾಮಿ ಬನ್ರಿ, ನಾನು ಯಾವ್ದನ್ನು ಅರ್ತಿಲ್ಲ. ನೀವು ಮನೆಗೆ ಬರ್ಲಿಲ್ವಲ್ಲ, ನೀವು ಮನೆಗೆ ಬರ್ತಾರೋ ಇಲ್ವೋ ಅಂತ ಚಿಂತೆಯಲ್ಲಿ ಮಲಗಿದ್ದೆ. ಈಗ ಬಂದ್ರೆ ಆಹಾ, ನಟನೆಯನ್ನು ಚೆನ್ನಾಗಿ ಮಾಡುತ್ತೀಯ ನಾಟ್ಯ ರಾಣಿ. ನಾನು ಮನೆಯಲ್ಲಿ ಇಲ್ಲದಿರುವುದನ್ನು ನೋಡಿ ನಾನು ಬರುವ ಪೂರ್ವದಲ್ಲಿ ಆ ವಿಠನೊಂದಿಗೆ ಪ್ರಣಯದ ಇಂಗಿತವನ್ನು ಮುಗಿಸಿಕೊಂಡು ನಾ ಬಂದ ಮೇಲೆ ಎಂತ ನಾಟಕ ಆಡುತ್ತಿದ್ಯಾ? ನಡೆ ಮೊದಲು ಮನೆಯಿಂದ ಆಚೆ. ಏನ್ ಮಾತಾಡ್ತಿದ್ದೀರ ರೀ? ನಾನೇನು ಮಾಡಿಲ್ರಿ, ನಾನು ಯಾವ್ದೂ ಅರ್ತಿಲ್ಲ. ನನಗೇನು ಗೊತ್ತಿಲ್ಲ, ಅವ್ರು ಯಾರು ಅಂತಾನೆ ನನಗ್ ಗೊತ್ತಿಲ್ಲ. ಇದ್ರಲ್ಲಿ ಏನೋ ಮೋಸವಿದೆ ರೀ. ಮೋಸ ಮೋಸ ನಡೆದಿಲ್ಲ, ಮೋಸ ನಡೆಸಿರುವೆ. ಮಲಿನಿ ಕುಲದ ಜಾರಿಣಿ, ನಡೆ ಮನೆಯಿಂದ ಆಚೆ. ನಾನು ಏನು ಪಾಪ ಮಾಡಿದ್ರಿ ಅಂತ ನನಗೆ ಈ ರೀತಿ ಶಿಕ್ಷೆ ಕೊಡ್ತಿದ್ದೀರ ರೀ? ನೋಡಿ, ಇದರಲ್ಲಿ ನಂದೇನು ತಪ್ಪಿಲ್ಲ ರೀ. ಅಲ್ಲ ರೀ, ಈ ಕಾರ್ಗತ್ತಲೆ ಕತ್ತಲಲ್ಲಿ ಮನೆ ಬಿಟ್ಟು ಹೊರಡು ಹೋಗಂತ ಹೇಳಿದ್ರೆ ನಾನು ಎಲ್ಲಿಗಂತ ಹೋಗ್ಲಿಲ್ರಿ. ಮಂಚದ ಮೇಲೆ ಮೋಹಿಸಿ ಮನದ ಇಂಗಿತವನ್ನು ನಿನ್ನ ಸುಖಗೊಂಡ ಓಡಿ ಹೋದನಲ್ಲ ಸಿಂಧೂರ ಲಕ್ಷ್ಮಣ, ಅವನ ಮನೆಗೆ ಹೋಗು. ತಪ್ಪು ಮಾಡಿದ ಅಣ್ಣ ಅತ್ತಿಗೆಯರನ್ನು ಹಾಗೂ ನಿನ್ನ ಹಿರಿಯನನ್ನು ಮನೆಯಿಂದ ಹೊರದಬ್ಬಿದನೆಂದು ಸಿಟ್ಟಿಗಾಗಿ ನನ್ನ ಮುಂದೆ ಮೈ ಮಾರಿಕೊಂಡು ಜೀವನ ನಡೆಸುತ್ತಿರುವಲ್ಲ, ಹೊರಟು ಹೋಗು ಮನೆಯಿಂದ ಆಚೆ. ಹೋಗ್ತೀನಿ, ಆದ್ರೆ ಈ ನಿಮ್ಮ ಸತಿ ಜಾರಣಿ ಅಲ್ಲ ಅಂತ ಒಂದೇ ಒಂದು ಸಾರಿ ನಿಮ್ಮ ಮನಸಾರೆ ನನ್ನನ್ನು ಆಶೀರ್ವಾದ ಮಾಡಿ ಕಳಿಸಿ.
ಮತ್ತೇಕೆ ಬರುವೆ ಈ ಮನೆಗೆ? ಹೊರಟು ಹೋಗು ಈ ಮನೆಯಿಂದ, ಹಾಳಾಗಿ ಹೋಗು. ಅಣ್ಣ, ಅತ್ತಿಗೆ, ಅಣ್ಣ, ಅಣ್ಣ, ಯಾರು ಇಲ್ಲವೇ ಮನೆಯಲ್ಲಿ? ಯಾರು ನೀನು? ಪರಿಚಯವಿಲ್ಲದವರ ಮನೆಗೆ ಬಂದು ಮನೆಯಲ್ಲಿ ಇಲ್ಲದವರ ಹೆಸರನ್ನೆತ್ತಿ ಕರೆಯುತ್ತಿರುವೆಯಲ್ಲ. ಓಹೋ, ಹಳೆಯ ಪ್ರೇಷನ್ನು ಹುಡುಕಿಕೊಂಡು ಬಂದ ಪ್ರೇಮಶೇಖರ, ಕೇಳಿಲ್ಲವೇ ಈ ಮನೆಯ ದುರಂತ ಕಥೆಯನ್ನು? ಮಾಮ, ಏನಾಯ್ತು ನನ್ನ ಮನೆಯ ದುರಂತ ಕಥೆ? ನೋಡು, ನೀನು ಹೋದ ದಿನವೇ ನಿನ್ನ ಅತ್ತಿಗೆ ಓಡಿ ಹೋಗಿ ಆ ಕೃಷ್ಣನ ಮನೆಯಲ್ಲಿ ಸೇರಿದ್ದಾಳೆ. ಅವನ ಸೂಳೆಗೆ ಜೀವನ ಮಾಡುತ್ತಿದ್ದಾಳೆ. ಅದನ್ನೇ ನನ್ನ ಮನಸ್ಸಿಗೆ ಪರಿಣಾಮ ಮಾಡಿಕೊಂಡು ಹೊರಹುಚ್ಚನಂತೆ ತಿರುಗುತ್ತಿದ್ದಾನೆ. ಇನ್ನು ನಿನ್ನ ಮುದ್ದಿನ ತಂಗಿ, ನನ್ನ ಹೆಂಡತಿ ದವಾಖಾನೆಯಲ್ಲಿ ಮಗು ಸಹಿತ ಪ್ರಾಣ ಬಿಟ್ಟರು. ಕೇಳಿದೇನಪ್ಪ ಈ ಮನೆಯ ದುರಂತ ಕಥೆಯನ್ನ? ಅಯ್ಯೋ ತಂಗಿ, ಈ ಅಣ್ಣನಿಗೆ ನಿನ್ನ ಮುಖ ತೋರಿಸಿದಾಗುತ್ತೆ ಎಂದು ಆಸ್ಪತ್ರೆಯಲ್ಲೇ ಹಸು ನೀಗಿದೆ ನಮ್ಮ ಆಸ್ಪತ್ರೆಯಲ್ಲಿ ಹಸು ನೀಗಿದೆಯಾ ತಂಗಿ? ನಿನಗಾಗಿ ನಾನು ಸೀರೆ, ಜಂಪರ್, ಬಳೆಯನ್ನು ತಂದಿರುವೆ ತಂಗಿ. ನೀನು ಉಟ್ಟುಕೊಂಡು ಬಸವೇಶ್ವರ ದೇವಸ್ಥಾನಕ್ಕೆ ಹೋಗುವುದನ್ನು ನಾನು ನೋಡಬೇಕೆಂದುಕೊಂಡಿರುವೆ ತಂಗಿ, ನೋಡಬೇಕೆಂದುಕೊಂಡಿರುವೆ. ಅಯ್ಯೋ ವಿಧಿ, ಈ ಸೋಮಶೇಖರ ಬಾಳಿನಲ್ಲಿ ಅಂತ ದುರಂತದ ಕಥೆ. ತಂಗಿಯೂ ಇಲ್ಲ, ಅಣ್ಣನೂ ಇಲ್ಲ. ಕೆಟ್ಟ ಚಾಂಡಾಲನ ಬೆನ್ನತ್ತಿ ಆ ಕೃಷ್ಣನ ಮನೆ ಸೇರಿದಳೆ ನನ್ನ ಅತ್ತಿಗೆ. ಲೇ ಕೃಷ್ಣ, ಇದಕ್ಕಾಗಿಯೇ ನೀನು ನನಗೆ ಪತ್ರ ಬರೆಯಲಿಲ್ಲವೇ? ಕೃಷ್ಣ, ಈ ಸೋಮಶೇಖರನ ಸೇಡಿನ ಜ್ವಾಲೆ ನಿನ್ನ ಸುಡದೆ ಬಿಡಲಾರನು ಕೃಷ್ಣ, ಸುಡದೆ ಬಿಡಲಾರನು. ಇದೋ ಬಂದೆ ನಿನ್ನ ಹಿಂದೆ. ನಾನು ಬೀಸುತ್ತಿರುವ ಬಲೆಯಲ್ಲಿ ಎಲ್ಲ ಮಾನವ ಪ್ರಾಣಿಗಳು ಒಂದೊಂದಾಗಿ ಬಲೆಗೆ ಬೀಳುತ್ತಿವೆ. ಆಸೆ ಹೊತ್ತು ಅವಸರದಿಂದ ಬಂದ ಸೋಮಶೇಖರನನ್ನು ಮನೆಯಿಂದ ಹೊರಗಟ್ಟಿದೆ. ಮುಂದೆ ಹೀಗೆ ಸಾಗಲಿ ಈ ಕಾರಸ್ಥಾನ. ಇವರ ಮನೆತನ ಸರ್ವನಾಶವಾಗುವವರೆಗೂ ನಾನು ಬಿಡುವುದಿಲ್ಲ. ಗುಬ್ಬಚ್ಚಿ ಗೂಡಿನಲ್ಲಿ ಕುಚೆ ಕುಚೆ ಆಡೋಣ ನಾವು ಅಲ್ಲಿ ಕುಚೆ ಕುಚೆ. ಎಂತ ನೂರು ಆಸೆ ಯಾರು ಕಂಡೋರು ಈ ಪ್ರೀತಿಲೇ. ನನ್ನ ಗೆಳತಿ ನನ್ನ ನೋಡಿ ನಿಲಗತಿ ಭೂಮಿ ಹಿಡಿದನಾಗರುವಾಗ ಹಳ್ಳ ಹಿಡಿದಿದ್ದೆ ನಿಂತ ಕಿಡಿದ್ಯಾಗ.
ನಿಂತ ಕಿಡಿಯಾಗ ಮನಸಾತ ನಿಲ್ಯಾಗ ಗೋವಾಗುವುದು ಯಾವಾಗ ನನ್ನ ಗೆಳತಿ ನನ್ನ ನೋಡಿ ನೀಲಗತಿ ನನ್ನ ಗೆಳತಿ ನನ್ನ ನೋಡಿ ನೀಲಗತಿ ಮಣಿಗೆ ಮಡಲಾಗಿ ಗೋವಾಗುವುದು ಯಾವಾಗ ನನ್ನ ಗೆಳತಿ ನನ್ನ ನೋಡಿ ನೀಲಗತಿ ಹೊಸ ಗೆಳತಿ ನಿನ್ನ ಬಾಯ ಹವಾಯಿಸಿ ಕುಡಿದು ಯಾವಾಗ ಮನಸಾತ ನಿಲ್ಯಾಗ ನನ್ನ ಗೆಳತಿ ನನ್ನ ನೋಡಿ ನೀಲಗತಿ ಲಾ 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 ಸಂಗನ ಹೋಗ್ಯಾಗೆ ಚಂದನ ಬಯಕಿ ಅವನಿಂದ ಹಾದರ ತುನಿ ಮ್ಯಾಲ ಲೂಣ ಹಿಡಿಯಾಕಿ ಚಂದನ ಬಯಕಿ ಅವನಿಂದ ಹಾದರ ತುನಿ ಮ್ಯಾಲ ಲೂಣ ಹಿಡಿಯಾಕಿ
ನನ್ನ ವಿಷವಾಗಲಿ ದೂರ ನನ್ನ ವಿಷವಾಗಲಿ ದೂರ ನೆನಪಿಗೆ ಬರತೀಯ ಅಂಗಳಾಗಬಲಗಿದರ ನೆನಪಿಗೆ ಬರತೀಯ ಅಂಗಳಾಗಬಲಗಿದರ ಮುಗಲ ಚಿತ್ರಿ ಓದಿದರ ನಾಳೆ ನನ್ನ ಮದುವೆ ತುಂಬಿಗೆ ಬಂದಿಲ್ಲ 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 ನಾಳೆ ನನ್ನ ಮದುವೆ ತುಂಬಿಗೆ ಬಂದಿಲ್ಲ ಹುಚ್ಚು ವರ್ಷ ಯಾಕೆ ಹಿಂದೆ ಕೈತಾ ಇಲ್ಲ ಕೊಟ್ಟಿದ್ದಲ್ಲ ಬಂದಿಲ್ಲ ನನಗೆ ನಿಜೆ ಬಂದಿಲ್ಲ ನಾಳೆ ನನ್ನ ಮದುವೆ ತುಂಬಿಗೆ ಬಂದಿಲ್ಲ ಕೊಚ್ಚಿ ಹೂಡಿನಲ್ಲಿ ಕತ್ತು ಮುಚ್ಚಿ ಮುಚ್ಚಿ ಅದು ನಾವು ಆಸೆಯಾರು ತಂದರು ಈ ಪ್ರೀತಿಗೆ ನನ್ನ ಕೊಡಲೇ ನಮ್ಮ ನನಗೆ ತೊಂದರೆ ನಮ್ಮ ಈ ಹೀಗೆ ಚೆಲ್ಲವನದು ಬರಲೇ ನನಗೆ ಆಯ್ಲಾಗಿ ನೀನು ಹೇಳಬೇಕು ಮುತ್ತಿನಂತ ತಂದು ಕೊಡಲೇ ನಮ್ಮ ನನಗೆ ಕೊಡಲೇ ನಮ್ಮ ಈ ಹೀಗೆ ಚೆಲ್ಲವನದು ಬರಲೇ ನನಗೆ ಆಯ್ಲಾಗಿ ನೀನು ಹೇಳಬೇಕು ಚಳಿ ಚಳಿತಾ ನೀ ಚಳಿಯ ತಂಗಿ ಇವತ್ತು ಕೂಲಿ ಹುಡುಕಿದ್ರು ಒಂದು ಕೂಲಿಯೂ ಸಿಗಲಿಲ್ಲ. ನೋಡಮ್ಮ, ನಾನೊಂದು ಹಾಡು ಹಾಡುತ್ತೇನೆ. ಈ ಜನರಲ್ಲಿ ಭಿಕ್ಷೆ ಬೇಡ ಆದ್ರೂ ಹೊಟ್ಟೆ ತುಂಬಿಸ್ಕೊಳ್ಳೋಣಮ್ಮ, ಹೊಟ್ಟೆ ತುಂಬಿಸ್ಕೊಳ್ಳೋಣ. ಆಯ್ತಣ್ಣ, ನಿನಗೋಸ್ಕರ ಈ ನಿನ್ನ ತಂಗಿ ಏನ್ ಮಾಡೋದಕ್ಕೂ ಸಿದ್ಧಳಿದ್ದಾಳೆ. ನಾನು ಭಿಕ್ಷೆ ಬಿಡ್ತೀನಿ, ನೀ ಹಾಡಣ್ಣ. ಈ ಹುಡುಗುವ ಒಬ್ಬ ಪೂರ್ಣನಾಗಿಲ್ಲದ ಈ ಬಾಳಿನಲ್ಲಿ ಬೆಳದಿಂಗಳ ಹುಡುಗುವ ಒಬ್ಬ ಪೂರ್ಣನಾಗಿ ಕಂಡಿದ್ದು ಸುಳ್ಳು ಕಾದು ಸುಳ್ಳು ನಿಜ ಹೇಳಲು ಬಾಯಿಲ್ಲ ನನಗೆ ಜಿಕ್ಕಿಲ್ಲ ದೆಸೆಯಿಲ್ಲ ಚಂದಿರಲಿಲ್ಲದ ಈ ಬಾಯಿಯಲ್ಲಿ ಬೆಳದಿಂಗಳ ಹುಡುಗುವ ಒಬ್ಬ ಪೂರ್ಣನಾಗಿ
ಅಮ್ಮ, ನಾನು ಪೇಟೆ ಹೋಗಿ ಅಕ್ಕಿ ಬೇಳೆ ತೆಗೆದುಕೊಂಡು ಬರ್ತೇನೆ. ಅಲ್ಲಿವರೆಗೆ ಆ ದೇವಸ್ಥಾನದಲ್ಲಿ ಕುಳಿತುಕೊಳ್ಳಮ್ಮ. ಸರಿನಾ? ಲೋ ಬಿಕಾರಿ, ನಾನು ಬರುವ ದಾರಿಯಲ್ಲಿ ಅಡ್ಡಲವಾಗಿ ನಿಂತಿರುವಲ್ಲ, ನಾನು ಬಂದದ್ದು ಗೊತ್ತಾಗಲಿಲ್ಲ ಕತ್ತೆ. ನೋಡಿ ಮಿಸ್ಟರ್, ಇದು ಸಾರ್ವಜನಿಕ ರಸ್ತೆ. ಇಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು ಬರ್ಬೋದು. ನಿಮ್ಮ ಬೇಕಾದ್ರೆ ನಿಮ್ಮ ಸ್ವಂತ ರಸ್ತೆಯಲ್ಲಿ ತಿರುಗಾಡಿ. ಇದು ಸ್ವತಂತ್ರ ಭಾರತ, ಇಲ್ಲಿ ಎಲ್ಲರಿಗೂ ಹಕ್ಕಿದೆ. ಭಿಕ್ಷೆ ಬೇಡಿ ತಿಂದು ತಿರುಗುವ ನಿನ್ನಂತ ಕುನ್ನಿಗಳಿಗೆ ಎಷ್ಟೊಂದು ಸೊಕ್ಕು. ಓಹೋ, ನೀನಾ ನನ್ನ ಮಾವನೆಂಬ ಆ ಜನ್ಮ ವೈರಿ. ನೀನಿನ್ನು ಸತ್ತಿಲ್ವೇನೋ? ನಾನು ಮುಂದೆ ಚುನಾವಣೆಗೆ ನಿಲ್ಲುವವನಿದ್ದೇನೆ. ಈ ರೀತಿ ದಾರಿ ಉದ್ದಕ್ಕೂ ಭಿಕ್ಷೆ ಬೇಡುತ್ತಾ ತಿರುಗಿದರೆ ನನಗೆ ಬರುವ ಓಟುಗಳೆಲ್ಲ ಬರ್ಲಿಕ್ಕಿಲ್ಲ. ಎಲ್ಲಿಯಾದರೂ ಹಾಳಾಗಿ ಹೊರಟು ಹೋಗು. ತೆಗೆದುಕೊಳ್ಳ ನಾಗರಾಜ್, ನಾಗರಾಜ್, ಈ ಹಾಳೆ ರೂಪದ ಸೂಳೆ ಯಾರ ಕೈಯಲ್ಲಿ ನಿಂದ್ರಲ್ಲ. ಇವಳು ಚಂಚಲೆ, ಆದರೂ ಇವಳಿಗೆ ತುಂಬಾ ಮರ್ಯಾದೆ ಇದೆ ಸಮಾಜದಲ್ಲಿ. ನಮ್ಮಂತ ಭಿಕ್ಷುಕರು ಬೇಡುವುದು ಇವಳಿಗಾಗಿ. ಮಾನವತಿ ಹೆಣ್ಣುಗಳು ವೇಷಾವೃತ್ತಿಗೆ ಇರುವುದು ಇವಳಿಗಾಗಿ. ಅಷ್ಟೇ ಏಕೆ, ದೊಡ್ಡ ದೊಡ್ಡ ಶ್ರೀಮಂತರು ಸರ್ಕಾರದ ಕಣ್ಣಿಗೆ ಮಣ್ಣಚ್ಚೆ ನಂಬರ್ ವ್ಯವಹಾರ ಮಾಡುವುದು ಇವಳಿಗಾಗಿ. ಕೊಲೆ ಮಾಡುವುದು ಇವಳಿಗಾಗಿ, ಕಳುವು ಮಾಡುವುದು ಇವಳಿಗಾಗಿ, ಕೊನೆಗೆ ಜೈಲಿಗೆ ಹೋಗುವುದು ಇವಳಿಗಾಗಿ. ನೋಡು ನಾಗರಾಜ್, ಈ ಲಕ್ಷ್ಮಿ ಶಾಶ್ವತವಲ್ಲ. ನಾವು ಭಿಕ್ಷೆ ಬೇಡ ತಿಂದರೆ ಚಿಂತಿಲ್ಲ. ಈ ನಿನ್ನ ಮೋಸದ ನನಗೆ ಬೇಡ. ಹಣದ ಮೇಲೆ ಎಷ್ಟೊಂದು ಸೊಕ್ಕೋ ನಿನಗೆ. ಒಂದು ದಿನ ಇದೇ ಹಣದಿಂದಲೇ ನಿನಗೆ ಮಸನಕ್ಕೆ ರಾಕ್ಷಸ, ಇಷ್ಟೊಂದು ಶಕ್ತಿ ಇರ್ತೀಯಲ್ಲ, ಏಕೆ ಗಪ್ಪಾಗಿದ್ದೀನಿ ಗೊತ್ತಾ? ನನ್ನ ತಂಗಿ ಬಾಳು ಹಾಳಾಗಬಾರ್ದೆಂದು ತವರು ಮನೆ ಇದ್ದರೂ ತಪ್ಪದೆ ಆದ ಅಂತ ಸುಮ್ಮನೆ ಬಿಟ್ಟಿದ್ದೇನೆ.
21. ಸರ್ ಪ್ಲೀಸ್ ಶಟ್ ಡೌನ್ ಕ್ಲಾರ್ಕ್. ಸರ್ ಇದು ತೆಗೆದುಕೊಳ್ಳಿ. ಆ ದರೋಡೆಕೋರ ನಾಗರಾಜನ ಫೈಲ್. ಕ್ಲರ್ಕ್, ನಾಗರಾಜನನ್ನು ಕರೆ. ನಾಗರಾಜ ನಾಗರಾಜ ನಾಗರಾಜ. ಹೋಗಿಲ್ಲರೇ, ಎಲ್ಲರೂ ಬಂದಿರುವರೇ? ಎಲ್ಲರೂ ಬಂದಿರುವರು. ನಿನ್ನ ಹೆಸರು? ನಾಗರಾಜ್. ನಿನ್ನ ತಂದೆಯ ಹೆಸರು? ಅನಂತಪ್ಪ. ನಿನ್ನ ಉದ್ಯೋಗ? ಲ್ಯಾಂಡ್ ಲಾರ್ಡ್. ಸತ್ಯವನ್ನೇ ಹೇಳುತ್ತೀಯಾ? ಸತ್ಯವಾಗಿ ಹೇಳ್ತೇನೆ, ಮತ್ತೇನು ಬೇರೆ ಹೇಳ್ಬೇಕಾ? ನೋಡು, ನೀನು ಆಗಾಗ ಬೆಂಗಳೂರಿಗೆ ಹೋಗ್ತಿದ್ದೀಯಾ? ಹೋಗುತ್ತೇನೆ. ಬಿಸ್ನೆಸ್ ಮಾಡುತ್ತೇವೆ, ಹೋಗುತ್ತೇವೆ, ಆಗಾಗ ಹೋಗಿ ಬರ್ತಾ ಇರ್ತೀವಿ. ನೋಡು, ನೀನು ಬೆಂಗಳೂರಿಗೆ ಹೋದಾಗ ಲ್ಯಾಂಡ್ ಲಾರ್ಡ್ ಹೋಟೆಲ್ನಲ್ಲಿ ವಸ್ತಿ ಇದ್ದು 1:30ಕ್ಕೆ ಸಿನಿಮಾ ನೋಡಿ ಮರಳಿ ಬರುವಾಗ ಗಿಡದ ಕೆಳಗೆ ನಿಂತಿದ್ದೆ. ಆವಾಗ ಒಂದು ಕಾರ್ ನಿನ್ನ ಎದುರಿಗೆ ಬಂದಿತ್ತು. ಆ ಕಾರ್ಗೆ ನಿನ್ನ ಅಡ್ಡ ಕೈ ಒಗೆದು ಆ ಕಾರಿನಲ್ಲಿ ಹತ್ತಿದೆ. ಆವಾಗ ನೀನು ನೋಡಿದಾಗ ಇದ್ದದ್ದು ಜಗನ್ನಾಥ. ನಿನಗೆ ಮೊದಲೇ ಆ ಸುವರ್ಣನಳು ಕೊಟ್ಟಿದ್ದ ಸೇಡಿತ್ತು. ಹಾಗಾಗಿ ನೀನು ಕಾರಿನ ಗ್ಲಾಸ್ ಹೊಡೆದು ಆ ಜಗನ್ನಾಥನನ್ನು ಕೊಲೆ ಮಾಡಿರುವೆ. ಹೌದು ತಾನೇ? ಸುಳ್ಳು. ಇದನ್ನೇನೆ ಹೇಳುತ್ತಿರುವೆ ನೀನು. ಹಾಗಾದ್ರೆ ತೆಗೆದುಕೋ. ಇಲ್ಲಿರುವುದು ಫೋಟೋ ಯಾರ್ದು, ಈ ಸಿಗ್ನೇಚರ್ ಯಾರ್ದು, ಈ ಅಡ್ರೆಸ್ ಯಾರ್ದು ನೋಡು. ಫೋಟೋ ನನ್ನದೇ, ಆದರೆ ನಾನು ಕೊಲೆ ಮಾತ್ರ ಮಾಡೇ ಇಲ್ಲ. ಮತ್ತಾರು ಮಾಡಿರ್ಬೋದು ಈ ಕೊಲೆ? ನನಗೆ ಗೊತ್ತಿಲ್ಲ. ಸರಿ, ನೀನು ಸೈಡ್ ನಿಲ್ಲು. ನೆಕ್ಸ್ಟ್ ಪಾಪಣ್ಣನ್ನು ಕರೆಯಿರಿ. ಪಾಪಣ್ಣ ಪಾಪಣ್ಣ ಪಾಪಣ್ಣ. ಪಾಪಣ್ಣ, ಹೇಳ್ರಿ. ನಿನ್ನ ಹೆಸರು? CID ಇನ್ಸ್ಪೆಕ್ಟರ್ ಪ್ರದೀಪ್ ಅಂತ. ನೀವು ಮಾಡುವ ಕೆಲಸ? ನಾವು ಫೋಟೋ ಹೊಡ್ಯಾವ್ರಿ. ನೀನು ಆ ಪ್ರದೀಪ್ ಮಾಡಿದ ಕೊಲೆಯನ್ನು ನೋಡಿರುವೆ ತಾನೆ? ಎಲ್ಲ ನೋಡಿದ್ದೇನೆ. ಈ ಕೊಲೆಗೆ ಕಾರಣ ನಾಗರಾಜ್ ಎಂಬ ವ್ಯಕ್ತಿ. ನಾಗರಾಜ್ ಎಂಬ ವ್ಯಕ್ತಿ ಎಂದು ನಿನಗೆ ತುಂಬಾ ಗೊತ್ತಿದೆ ತಾನೆ? ಗೊತ್ತಿದ್ದಾನೆ. ಸತ್ಯವನ್ನೇ ಹೇಳುತ್ತೀಯಾ? ಸತ್ಯವನ್ನೇ ಹೇಳುತ್ತೇನೆ. ಓಕೆ, ಯು ಗೋ ನೋ. ಭಾಗ್ಯಶ್ರೀಯನ್ನು ಕರೆಯಿರಿ. ಭಾಗ್ಯಶ್ರೀ. ಭಾಗ್ಯಶ್ರೀ ಭಾಗ್ಯಶ್ರೀ ಭಾಗ್ಯಶ್ರೀ. ಭಾಗ್ಯಶ್ರೀ, ಕೋರ್ಟ್ ಅಡ್ಜಸ್ಟ್ಮೆಂಟ್ ಆಕೈತಿ, ಲಗುಟ್ ಬರ್ಬೇಕ. ಭಾಗ್ಯಶ್ರೀ ಭಾಗ್ಯಶ್ರೀ ಭಾಗ್ಯಶ್ರೀ. ಸರಿ, ಭಾಗ್ಯಶ್ರೀ ಇವತ್ತು ಕೋರ್ಟ್ಗೆ ಅಬ್ಸೆಂಟ್ ಆಗಿರ್ಬೋದು. ಇದು ಬಂದೇ ಬಿಟ್ಟಾರಲ್ಲ. ಏನಮ್ಮ, ನಾಗರಾಜ್ ಎಂಬ ವ್ಯಕ್ತಿ ನಿನಗೆ ಗೊತ್ತೇ? ನಾಗರಾಜ್ ವ್ಯಕ್ತಿ ನನ್ನ ತಂದೆಯವರವರು. ನಿಮಗೆ ತುಂಬಾ ಪರಿಚಯವಿದ್ದಾರೆ ತಾನೆ? ನನ್ನ ಹೆತ್ತ ತಂದೆಯಾಗಿರುತ್ತಾರೆ. ಅವರಿಗೆ ಕೊಲೆ ಮಾಡಿದ್ದು ನಿನಗೆ ಗೊತ್ತಿದೆಯೇನಮ್ಮ? ಇಲ್ಲ, ಅವರನ್ನು ಕೊಲೆ ಮಾಡುವ ಉದ್ದೇಶ ನನಗಿದ್ದಿದ್ದಿಲ್ಲ. ಆಯ್ತು, ಯು ಕ್ಯಾನ್ ಗೋ ನೋ. ನೆಕ್ಸ್ಟ್
ಸಿದ್ದರಾಮಪ್ಪನವರು ಕರೆಯಿರಿ. ಸಿದ್ದರಾಮಪ್ಪ 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 ನಿನ್ನ ಹೆಸರು? ಸಿದ್ದರಾಮಪ್ಪ. ನಿಮ್ಮ ತಂದೆ ಹೆಸರು? ಅಲ್ತಾಪ್ ಅಂತ ಹೇಳು. ನಮ್ಮ ತಂದೆ ಹೆಸರು ಅಯ್ಯಪ್ಪ ಅಲ್ತಾಪ. ಅಪ್ಪ, ಮತ್ತೆ ನಿಮ್ಗೆ ಒಣಕಿ ಅಂತ ಕರೀತಾರಂತೆ ಕೇಳಿದ್ದೆ ನಾನು. ಅಂದ್ರ ಎಂದ ಮಳಿ ಹತ್ತಿತ್ರ ಮನಿ ಬಾಳ ಸೋರಾಕೈತಿ. ಮಂದಿ ಮನ್ಯಾಗೆಲ್ಲ ಚೊಕ್ಕ ಬಂದಿದ್ದು ರೀ. ಆ ಹೇಳಿದಾಗ ಒಣಕಿ ತಗೊಂಡ್ ಕೇಸಿಂದ ನಮ್ಮ ಮನ್ಯಾಗ ಬಾಡಿಗೆಗೆ ಕೊಡ್ತದ್ರಿ. 4ನೇ ಕೊಟ್ಟ ಕೇಸಿಂದ ಬಾಡಿಗೆ ಉಟ್ಕೊಂಡ್ ಹೋಗಿದ್ರಿ. ಆ ಹೇಳಿದಾಗ ಒಣಕಿಲಿ ಏನ್ ಕುಡ್ಸ್ಕೊಂಡ್ ಹೋಗಿದ್ರು ನೋಡ್ರಿ. ಅವಾಗಿಂದ್ರ ನಮಗ ಒಣಕಿ. ಭಾಗ್ಯಶ್ರೀ ನಿನ್ನನ್ನು ಕೊಲೆ ಮಾಡಿದ್ದು ನಿಜ ತಾನೆ? ಭಾಗ್ಯಶ್ರೀ ನಿನ್ನನ್ನು ಕೊಲೆ ಮಾಡಿದ್ದು ನಿಜ ತಾನೆ? ನಾವೇನ್ ಕೊಲೆ ಮಾಡಿಲ್ರಿ ಸಾಹೇಬ್ರ. ಕೊಲೆ ಆರ್ಡರ್ ಆರ್ಡರ್ ವಕೀಲರೇ, ನ್ಯಾಯಾಲಯದಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಸಬಾರದು. ಕೇಸಿಗೆ ಸಂಬಂಧಪಟ್ಟ ವಿಷಯಗಳನ್ನಷ್ಟೇ ಬಳಸಬೇಕು. ಯು ಕ್ಯಾನ್ ಗೋ ನೌ. ಆಯ್ತ್ರಿಪ್ಪ. ಚನ್ನನನ್ನು ಕರೆಯಿರಿ. ಚನ್ನೇಶಿ ಚನ್ನೇಶಿ ಚನ್ನೇಶಿ. ನಾಗರಾಜ್ ಅವರೇ, ನೀವೇನಾದ್ರೂ ವಕೀಲರು ಇಟ್ಟಿದ್ದೀರಾ? ಹೌದು, ಇಟ್ಟಿದ್ದೇನೆ. ಕರೆಯಿರಿ ಅವರನ್ನು. ನೋಡಿ ಸರ್, ಇವತ್ತು ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಟ್ಟಿದ್ದಾರೆ. ಅವರು ಅಬ್ಸೆಂಟ್ ಆಗಿದ್ದಾರೆ. ಅವರ ಪರವಾಗಿ ನಮ್ಮ ಗೋರ್ಮೆಂಟ್ ವಕೀಲರೇ ವಾದ ಮಾಡಬೇಕಾಗಿ. ಇಲ್ಲ ಸರ್, ಇವತ್ತು ಅವರಿಲ್ಲ. ಆದ ಕಾರಣ ಈಗ ಚನ್ನನನ್ನು ಕರೆಯಲೇಬೇಕು. ಚನ್ನೇಶಿ ಚನ್ನೇಶಿ ಚನ್ನೇಶಿ. ನೋಡಿ ಸರ್, ಇವತ್ತು ಚನ್ನೇಶಿ ಕೂಡ ಕೋರ್ಟ್ಗೆ ಅಬ್ಸೆಂಟ್ ಆಗಿರುವ ಹಾಗೆ ಕಾಣುತ್ತದೆ. ನೋಡಿ ನಾಗರಾಜ್, ಇಲ್ಲಿ ನಮ್ಮ ಹತ್ತಿರ ಇರೋ ಫೈಲ್ ನಲ್ಲಿ ನೀವು ಕೊಲೆ ಮಾಡಿರಿ ಎಂದು ನಮ್ಗೆ ಸಾಬೀತಾಗಿದೆ. ಆದರೂ ನಿಮ್ಮ ಕೈಗೆ ಕಲೆ ಆಗಿದೆ ಅಂತ ನಮ್ಗೆ ಗೊತ್ತಾಗಿದೆ. ಕಲೆ ಆಗಿದ್ದು ನಿಜ ತಾನೇ? ಇಲ್ವಲ್ಲ. ತಗೋ ನಾಗರಾಜ್, ಇದನ್ನೇ ಕುಡುಗೋಲೆಂದು ತೆಗೆದುಕೋ. ನೀನು ಬಲಗೈಯಿಂದ ಹೇಗೆ ಕಬ್ಬನ್ನು ಕತ್ತರಿಸ್ತಿ ಎಂದು ನಮಗೆ ತೋರಿಸು. ನನ್ನ ಕೈಯನ್ನು ಕತ್ತರಿಸಿಕೊಂಡಿದ್ದು ನಾನಲ್ಲ. ಮತ್ತೆ ಹೇಗೆ ನಿನ್ನ ಕೈಯನ್ನು ಕತ್ತರಿಸಿಕೊಂಡೆ? ಹೊಲದಲ್ಲಿ ಕೆಲಸ ಮಾಡುವಾಗ ಜಾರಿ ಬಿದ್ದೆ. ನೀನು ಸುಳ್ಳು ಹೇಳುತ್ತಿರುವ. ಈಗ ಮಾಡಿ ತೋರಿಸಲೇಬೇಕು. ಹೇಗೆ ಮಾಡೋದು? ಈಗ ನಿನ್ನ ಬಲಗೈಯಲ್ಲಿ ಪೆನ್ನನ್ನು ಹಿಡ್ಕೋ. ಅದನ್ನೇ ಕುಡುಗೋಲು ಅಂತ ತಿಳ್ಕೊಂಡು ಕಬ್ಬನ್ನು ಕತ್ತರಿಸಿ ಹೋಗಿ ತೋರಿಸು. ಬರೋದಿಲ್ವಲ್ಲ? ಮಾಡು, ಬರುತ್ತವೆ. ಬರಲ್ವಲ್ಲ? ನೀನು ಕೊಲೆಯನ್ನು ಹೇಗೆ ಮಾಡಿದ್ಯಾ ಹಾಗೆ ಮಾಡು, ಬಂದೇ ಬರುತ್ತೆ. ಕೊಲೆಯನ್ನ ಹೀಗೆ ಗೊತ್ತಿತ್ತು. ಹಾಗೆ ಗೊತ್ತಿಲ್ಲ, ನೀನು ಮಾಡಿದ್ದು ಬಲಗೈಯಲ್ಲಿ. ನಾನು ಹೇಳ್ತಾ ಇದ್ದೀನಲ್ಲ. ಇಲ್ಲ, ನೀನು ಸುಳ್ಳು ಹೇಳುತ್ತಿರುವೆ. ಇನ್ನೊಮ್ಮೆ ನೀನು ಕಬ್ಬು ಕಡಿದಾಗೆ ಪೆನ್ನನ್ನು ಕುಡುಗೋಲಿ ತರ ತೋರಿಸು. ಕಬ್ಬು ಕಡೆಯಲ್ಲಿದೆ ನಾವು. ಕಬ್ಬಲ್ಲ, ಮನುಷ್ಯನಿಗೆ ಚುಚ್ಚಿದ್ದು ನೋಡಿ ಸರ್. ಚೂರಿ. ಮಿಸ್ಟರ್ ನಾಗರಾಜ್, ಮಾತಿನಲ್ಲಿ ಮಿತಿ ಇರಲಿ. ದಿಸ್ ಪಾಯಿಂಟ್ ಇಸ್ ನೋಟಿಸ್ ಸರ್. ಅವನ ಬಲಗೈಯಲ್ಲಿ ಹೇಗೆ ಚೂರಿ ತೋರಿಸಿದ ಅಂತ ತೋರಿಸುತ್ತಿದ್ದಾನೆ. ವಕೀಲ್ರೇ, ಸಾಕಷ್ಟು ಹಣ ಇದೆ, ಕೊಡುತ್ತೇನೆ. ಈ ಕೇಸನ್ನು ಸಿದ್ದರಾಮಪ್ಪನವರ ಮೇಲೆ ಹಾಕಿ. ನೋಡಿ ನಾಗರಾಜ್, ದುಡ್ಡಿಗೆ ಆಸೆ ಪಡುವನಲ್ಲ ಈ ಪರಮೇಶ. ಸತ್ಯವೇನಿದೆ ಎಂದು ಜನಕ್ಕೆ ತೋರಿಸಲು ಮತ್ತೊಂದು ಅವತಾರನೇ ಈ ಪರಮೇಶ. ಸುಮ್ಮನೆ ಸತ್ಯವನ್ನು ಒಪ್ಪಿಕೊಂಡು ಬಿಡು. ನಿನ್ನ ಶಿಕ್ಷೆಯನ್ನು ಕಮ್ಮಿ ಮಾಡಿ ನಿನ್ನ ಕಳಿಸುತ್ತೇನೆ. ಆಯ್ತು, ಕೊಲೆ ನಾನೇ ಮಾಡಿದ್ದು. ನೋಡಿ ಮೈಲಾದ್, ಇವರು ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ. ಈ ವಾದ ವಿವಾದಗಳನ್ನು ಪರಿಶೀಲಿಸಿ ಇವರಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ಉಳಿದೆಲ್ಲರನ್ನು ನೀವು ಸಜಾ ಮಾಡಬಾರದು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಮೈಲಾಡ್, ವಿನಂತಿಸಿಕೊಳ್ಳುತ್ತೇನೆ. ನ್ಯಾಯ ನಿರ್ಣಯ ಅಂತಿಮಗೊಳಿಸಿ. ಈ ರೀತಿ ಕೊಲೆ, ದರೋಡೆ, ಹೆಣ್ಣು ಮಕ್ಕಳ ಶೀಲಾರನ ಬದುಕಿಗೆ ಕಾರ್ಖಾನೆ ಗುಪ್ತವಾಗಿ ಮನೆಯಲ್ಲಿ ಗುಪ್ತಗೊಂಡು ಸರ್ಕಾರ ಅವನಿಗೆ 304 ಪ್ರಕಾರ ಗಲ್ಲು ಶಿಕ್ಷೆಯನ್ನು ವಿಧಿಸುತ್ತದೆ. ನೋಡು ನಾಗರಾಜ್, ನಾನು ನಿನ್ನ ಶಿಕ್ಷೆಯನ್ನು ಕಮ್ಮಿ ಮಾಡಿಸಿದ್ದೇನೆ. ಇನ್ನು ಈ ಜಗತ್ತಿನಲ್ಲಿ ನೀನು ಇಂಥ ಕೆಲಸವನ್ನು ಮಾಡಬೇಡ. ಹೋಗು, ನಿನ್ನ ಶಿಕ್ಷೆಯನ್ನು ಅನುಭವಿಸಿ ಬಂದು ಒಳ್ಳೆ ಉತ್ತಮ ಮಗನಾಗಿ ನಿಮ್ಮ ಮನೆಗೆ ಬಾ. ಹೋಗು.
ನೀವು ಎಲ್ಲರೂ ಹೋಗಿ ನಿಮ್ಮ ಶಿಕ್ಷೆಯನ್ನು ಡಿಸ್ಮಿಸ್ ಮಾಡಲಾಗಿದೆ. ಎಲ್ಲರೂ ಹೋಗಿ ನಿಮ್ಮ ನಿಮ್ಮ ಮನೆಗೆ ಹೋಗಿ ಎಲ್ಲರೂ ಹೋಗಿ ಬಿಡಿ. ಸರ್, ಈ ರೀತಿ ನೀವು ಏನಾದರೂ ನಮ್ಮ ಜಗತ್ತಿನಲ್ಲಿ ಕೇಸುಗಳು ನಡೆದರೆ ಆ ಕೇಸನ್ನು ಮಾಡಿದವ ಅಂಜುವಾಗೆ ಒಂದು ಕಠಿಣ ಕಾನೂನನ್ನು ನೀವು ತರಲೇಬೇಕು ಅಂತ ನಿಮ್ಮ ಮುಂದೆ ಕೇಳಿಕೊಳ್ತಾ ನನ್ನ ವಾದವನ್ನು ಇಲ್ಲಿಗೆ ವಿನಂತಿಸುತ್ತೇನೆ. ಮೈಲಾರ್ಡ್, ವಿನಂತಿಸುತ್ತೇನೆ. ಆಯ್ತು ವಕೀಲ್ರಿ. ಸರಿ, ಏನು ಅರಿದ ತಪ್ಪು ಮಾಡಿದ ನಿನ್ನನ್ನು ನಿನ್ನ ಮೇಲೆ ಸಂಶಯ ಮಾಡಿ ಹೊರಟಿದ್ದು ನಂದು ತಪ್ಪಾಯ್ತು, ಕ್ಷಮಿಸು ನನ್ನನ್ನು. ಸ್ವಾಮಿ, ಕ್ಷಮಿಸೋಣ ಪದವನ್ನು ಮಾತ್ರ ಬೆಳೆಸಬೇಡಿ. ನೋಡಿ, ಇಲ್ಲಿವರೆಗೆ ನೀವು ತಪ್ಪಾಯ್ತೆಂದು ನಿಮಗೆ ಅರಿವಾಯ್ತಲ್ಲ, ನನಗೆ ಅಷ್ಟೇ ಸಾಕು. ಸೋಮಶೇಖರ, ಸೋಮಶೇಖರ, ಇದು ಅಣ್ಣ, ನಾನು ದೇವರಿಗೆ ನಮಸ್ಕಾರ ಮಾಡಲು ದೇವಸ್ಥಾನಕ್ಕೆ ಹೋಗಿದ್ದೆ, ಅದಕ್ಕೆ ಲೇಟ್ ಆಗಿ ಬಂದೆ. ಆಯ್ತಮ್ಮ, ಆಯ್ತಪ್ಪ. ನಮ್ಮನ್ನೆಲ್ಲರೂ ಒಂದುಗೂಡಿದ ಬಸವೇಶ್ವರನಿಗೆ ಮಂಗಳಾರತಿಯನ್ನು ಹಾಡೋಣ. ಹಾಗೆ ಚೆನ್ನ ಮತ್ತು ಆಯ್ತಣ್ಣ, ಆ ಬಸವೇಶ್ವರ, ಲಕ್ಷ್ಮೀದೇವಿ, ಗುರುಸಿದ್ದೇಶ್ವರನಿಗೆ ತುಪ್ಪದ ದೀಪ ಹಚ್ಚೋಣ. ನೋಡು ಪಾಪಣ್ಣ, ನೀನು ಮದುವೆ ಹಾಕಿರುವ ಆಸೆಯನ್ನು ಈಗ ಈಡೇರಿಸುತ್ತೇವೆ. ಆದರೆ ನಿನಗೆ ವಯಸ್ಸು ಕರೆಕ್ಟ್ ಆಗಿದೆಯಾ? ನೋಡಿ, ನಮ್ಮೆಲ್ಲರನ್ನು ಒಂದುಗೂಡಿಸಿದ್ದಕ್ಕೆ. ಸ್ವಾಮಿ, ನೋಡಿ, ಅವರು ಈಗ ತಾನೇ ಹೊಸದಾಗಿ ಮದುವೆ ಆಗಿದ್ದಾರೆ. ಸ್ವಲ್ಪ ಸಮಯ ಏಕಾಂತದಲ್ಲಿ ಕಳೆಯಲಿ. ನೋಡಿ, ಈ ಕುಟುಂಬ ನಮ್ಮದು ಕೂಡಿದೆ. ಅದಕ್ಕಾಗಿ ಒಂದು ಹಾಡನ್ನು ಹಾಡಿ ನಮ್ಮ ಮನವನ್ನು ಸಂತೋಷ ಮಾಡಿಕೊಳ್ಳೋಣ. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ, ಇವರು ಬಂದರು ನಾಚಲಬೇಕು ಸ್ವರ್ಗವಿನಲ್ಲಿ ಸಂಸಾರ. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ, ಇವರು ಬಂದರು ನಾಚಲಬೇಕು ಸ್ವರ್ಗವಿನಲ್ಲಿ ಸಂಸಾರ. ನಮ್ಮೊಳಗೆ ನಮ್ಮೊಳಗೆ ಬೆಳಗ್ಗೆ ಸಾವಿರ ಕನಸು ಬಿದ್ದೆ, ಕನಸರಿಗೆ ಕನಸರಿಗೆ ನಿರ್ಮಲ ಪ್ರೇಮವಿದೆ. ನಮ್ಮ ಅನ್ನ ಇದು ನಮ್ಮ ದೇವರು, ಪ್ರತಿ ಜನ್ಮ ಬಂದರು ಒಬ್ಬನು.
ಜನ್ಮ ಬಂದರು ಕೋಟಿಗೊಬ್ಬರು ವಿದ್ಯಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ ಜೀವನ ಬಂದರು ನಾಚಲಬೇಕು ಸ್ವರ್ಗವೇ ಸ್ವರ್ಗ ಕೈಲಲು ಕೈಲ ಕೈಲಲು ಕೈಲ ಕೈಲಲು ಕೈಲ ಕೈಲಾರ ಕೈಲಲು ಕೈಲ ಕೈಲಲು ಕೈಲ ಕೈಲಲು ಕೈಲ ಕೈಲ ನೋಡಿ, ಆ ಜಗಜ್ಯೋತಿ ಬಸವೇಶ್ವರ ನಮ್ಮ ಮನೆತನವನ್ನು ಕೂಡಿಸಿದಕ್ಕಾಗಿ ಆ ದೇವರಿಗೆ ಹೋಗಿ ತುಪ್ಪದ ದೀಪ ಹಚ್ಚಿಕೊಂಡು ಬರೋಣ. ನಮ್ಮ ಮಾವನಾದ ಗಜ್ಬೀರ ಇವ್ರಾದ್ರು ಏನೋ ಲಾಸ್ಟ್ ಮದುವೆ ಆತೈತೆ ಅಟ್ರಿಗೂ ನಾಷ್ಟಾಕ್ಕೆ 200 ರೂಪಾಯಿ ಕೊಟ್ಟಿದ್ದಾನೆ. 2000 ಅಂದ್ರೆ ತುಂಬಾ ಅಭಾರನಾಗಿದ್ದೇನೆ. ರಂಗ್ ಮಂದಿರ ಕಬ್ಬಿನ್ ಬಾಯ್ಸ್ ಬಿರಗಡಿ ಇವರು ನನ್ನ ಕಲಾ ಸೇವೆಯನ್ನು ಕೊಂಡು 100 ರೂಪಾಯಿ ಕೊಟ್ಟಿರ್ತಾರೆ. ಚಿನ್ನಪ್ಪ ಸೆಟ್ಯಪ್ಪ ಅಳಗೋಡಿ ಇವರು ನನ್ನ ಕಲಾ ಸೇವೆಯನ್ನು ಕೊಂಡು 100 ರೂಪಾಯಿ ಕೊಟ್ಟಿರ್ತಾರೆ. ಪೊಲೀಸ್ನಲ್ಲಿ ಸೇವೆ ಸಲ್ಲಿಸುತ್ತಿರುವ ನನ್ನ ಅಣ್ಣನಾದ ಮುತ್ಯಪ್ಪ ಪಗಾದ್ ಇವರು ಕೂಡ 201 ರೂಪಾಯಿ ಕೊಟ್ಟಿರ್ತಾರೆ. ರಂಗ್ ಮಂದಿರ್ ಕಬ್ಬಿನ ಗ್ಯಾಂಗ್ ಅವರವರು ಕೂಡ 100 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಚಿರೋನಾಗಿರ್ತೀನಿ. ಹಲೋ ರಸಗಂಧಿ ಹಾಡುತ್ತಿದೆ ಬಸವೇಶ್ವರ ನಾಟ್ಯ ಸಂಘಕ್ಕೆ